ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ ಅವೇರ್ನೆಸ್ ಅಂಡ್ ವಿಡಿಯೋ ಸರಣಿ ಮಾಡ್ತಾ ಇದ್ವಿ. ಅಪ್ಕಮಿಂಗ್ KA ಎಕ್ಸಾಮ್ಸ್ 708 ಮತ್ತೆ VAO ಗ್ರೂಪ್ ಸಿ ಎಕ್ಸಾಮ್ಸ್ ಗಳೇನಿದೆ. ಇವತ್ತು ಎರಡನೇ ವಿಡಿಯೋ KA ಬಂದಿರತಕ್ಕಂಥ ಪ್ಯಾಟರ್ನ್ ನ ತಗೊಂಡು ಪ್ರಶ್ನೆಗಳು ತಗೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿರಲಿ, ಯಾವ ಲೆವೆಲ್ ಅಲ್ಲಿ ಕೇಳ್ತಾನೆ ಅನ್ನೋದು ಗೊತ್ತಿರಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. KAಗೆ ಈ ಒಂದು ಏನಿದೆ ಪೇಪರ್ 2 ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ. ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ಇನ್ನೊಂದು ಪ್ಲೇ ಲಿಸ್ಟ್ ಇದೆ, 100+ ವಿಡಿಯೋಸ್ ಇದೆ, ತಾವು ಅದು ಕೂಡ ರೆಫರ್ ಮಾಡಬಹುದು. ಸೊ ಎರಡು ಪ್ಲೇ ಲಿಸ್ಟ್ ಗಳ ಲಿಂಕ್ ನಾ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಹೋಗ್ತಾ ಒನ್ ಬೈ ಒನ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೇನೆ. ನಾನು ಇನ್ಕ್ರೀಸ್ ಮಾಡೋದಲ್ಲ, KAಲಿ ಬಂದಿರತಕ್ಕಂತ ಕ್ವಶನ್ಸ್ ಗಳು ಹೆಂಗಿದೆ ಡಿಫಿಕಲ್ಟಿ ಲೆವೆಲ್ ಅಂತ ನಿಮಗೆ ಪ್ರತಿ ವಿಡಿಯೋದಲ್ಲಿ ಜಾಸ್ತಿ ಹೋಗ್ತಾ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಓಕೆ, ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿ, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ನೋಡಿ, ಕರೆಂಟ್ ಅಫೇರ್ ಮೇಲೂ ಕೂಡ ಕ್ವಶನ್ ಕೇಳಿದ್ದಾನೆ. IT ಆಕ್ಟ್ 2000 ಸೆಕ್ಷನ್ 65 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಯಾವಾಗಲೂ ಕರೆಂಟ್ ಅಫೇರ್ ಇದ್ದಾಗ ಇದೊಂದೇ ಇದೆ ಅಂತಲ್ಲ ಸ್ನೇಹಿತರೆ. ಈ ಒಂದು ಇಯರ್ ಅಲ್ಲಿ IT ಆಕ್ಟ್ ಬಗ್ಗೆ ಯಾವ್ದಾದ್ರು ಒಂದು ಕಂಪ್ಯೂಟರ್ ರಿಲೇಟೆಡ್, ವೈರಸ್ ರಿಲೇಟೆಡ್ ಏನಾದ್ರು ಸುದ್ದಿ ಇರುತ್ತೆ, ಆ ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಅಲ್ಲಿ. ಓಕೆ, ಈ IT ಆಕ್ಟ್ 2000 ಸೆಕ್ಷನ್ 65 ಡಾಕ್ಯುಮೆಂಟ್ ಅನ್ನು ಟ್ಯಾಂಪರ್ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಇದೆ. ಯಾರು ಕಂಪ್ಯೂಟರ್ ಅಲ್ಲಿ ಸೋರ್ಸ್ ಡಾಕ್ಯುಮೆಂಟ್ ಟ್ಯಾಂಪರಿಂಗ್ ಏನಾರು ಮಾಡಿದ್ರೆ ಅವ್ರಿಗೆ ಪೆನಾಲ್ಟಿ ಅಪ್ ಟು 2 lakh ಅವ್ರ 3 ವರ್ಷ ಜೈಲು ಅಥವಾ 2 ಕೂಡ ವಿಧಿಸ್ತಕ್ಕಂತ ಚಾನ್ಸಸ್ ಇದೆ ಅಕಾರ್ಡಿಂಗ್ ಟು IT ಆಕ್ಟ್ 2000 ಸೆಕ್ಷನ್ 65 ನ ಅಡಿಯಲ್ಲಿ. ನೋಡಿ, ಈ ತರ ಕ್ವಶನ್ಸ್ ಮತ್ತೆ ಕೇಳಿ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೇನೆ. ಕೋಆಕ್ಸಿಯಲ್ ಕೇಬಲ್, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್, ಆಪ್ಟಿಕಲ್ ಫೈಬರ್ ಕೇಬಲ್, ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಕೇಬಲ್ ಕವರ್ಡ್ ವಿತ್ ಮೆಟಲ್ ಫಾಯಿಲ್, ಕಾಪರ್ ವೈರ್ ಬಳಸಲಾಗುತ್ತದೆ. RJ45 ಕನೆಕ್ಟರ್ ಬೆಳಕಿನ ರೂಪದಲ್ಲಿ ಡೇಟಾ ರವಾನಿಸಲಾಗುತ್ತದೆ. ನೋಡಿ, ಚೆನ್ನಾಗಿದೆ ಕ್ವಶನ್, ಒಂದಿಸಿ ಬರೀಬೇಕು ಇದನ್ನ. ಈಗ ನೋಡಿ, ನಿಮ್ಗೆ ಇಲ್ಲಿ ಸಿಂಪಲ್ ಆಗಿದೆ, ಆಕ್ಚುಲಿ ಇನ್ನು ಡಿಫಿಕಲ್ಟಿ ಮಾಡ್ಬೇಕಾಯ್ತು ಈ ಕ್ವಶನ್. ಓಕೆ, ಬಂದಿರ್ತಕ್ಕಂಥದ್ದು ನೋಡಿ, ಕೋಆಕ್ಸಿಯಲ್ ಕೇಬಲ್ ಅಂತಕ್ಕಂಥದ್ದು ಏನಿದೆ. ಓಕೆ, ಇದು ಕೋಆಕ್ಸಿಯಲ್ ಕೇಬಲ್ ಯಾವಾಗ್ಲೂ ನಾವು ಯಾವ ತರ ಇರುತ್ತೆ ಅಂದ್ರೆ ಕಾಪರ್ ವೈರ್ ಇರುತ್ತೆ, ಅದರಲ್ಲಿ ಕಾಪರ್ ವೈರ್ ಇರುತ್ತೆ. ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್. ನೋಡಿ, ದಿಸ್ ಇಸ್ ದ ಕಾಪರ್ ವೈರ್ ಇದೆ ಸಿಂಗಲ್. ನೋಡಿ, ಕೋಆಕ್ಸಿಯಲ್ ಕೇಬಲ್ ಅಂತೀವಿ ಇದನ್ನ. ಸಿಂಗಲ್ ಕಾಪರ್ ನಾವು ಮನೆ ವೈರಿಂಗ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ದಟ್ ಇಸ್ ಡಿಫರೆಂಟ್. ದಿಸ್ ಇಸ್ ಕೋಆಕ್ಸಿಯಲ್ ಕೇಬಲ್. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಒಂದೊಂದ್ಸಲ ನಿಮ್ಗೆ ಆಪ್ಷನ್ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂತಿದೆ, UTP ಅಂತ ಕರಿತೀವಿ. UTP ಇದನ್ನ RJ45 ಕನೆಕ್ಟರ್, RJ11 RJ45 ಬಗ್ಗೆ ಗೊತ್ತಿದೆ ನಿಮ್ಗೆ. RJ11 RJ45 ಅಂತಂದ್ರೆ ನಿಮ್ಗೆ ಈ ರೀತಿ ಹಿಂಗಿರುತ್ತೆ. ಇಲ್ಲಿ ಕರೆಕ್ಟ್ ಆಗಿ ಕ್ರಿಂಪ್ ಮಾಡಿ ಇದನ್ನ ನಾವು ಈ ತರ ಇನ್ನೊಂದು ಸಾಕೆಟ್ ಇರುತ್ತೆ ನಿಮ್ಗೆ ಕಂಪ್ಯೂಟರ್ ಅಲ್ಲಿ ಇರುತ್ತೆ. ನೋಡಿ, ಕಂಪ್ಯೂಟರ್ ಅಲ್ಲಿ ಇರುತ್ತೆ. ನಾವು ಈ ತರದ್ದು CAT 6 ಕೇಬಲ್ಸ್ ಎಲ್ಲ ಯೂಸ್ ಮಾಡಿ ಕನೆಕ್ಟ್ ಮಾಡಿರ್ತೀವಿ. CAT 6 CAT 5 ಅಂತ ಬರುತ್ತೆ. ನಾನೊಂದು ತಗೋಬೇಕಾಯ್ತು, ತಗೊಂಡಿಲ್ಲ. ನೋಡಿ, ದಿಸ್ ಇಸ್ ಶೀಲ್ಡೆಡ್ ಅನ್ಶೀಲ್ಡೆಡ್ ಅಂದ್ರೆ ಈ ತರ ಫಾಯಿಲ್ ಇರುತ್ತೆ, ಶೀಲ್ಡ್ ಇರುತ್ತೆ. ನೋಡಿ, ಇದು ಶೀಲ್ಡೆಡ್, ಒಂದೊಂದ್ರಲ್ಲಿ ಫಾಯಿಲ್ ಇರಲ್ಲ, ಅದು ಅನ್ಶೀಲ್ಡೆಡ್. ಇದನ್ನ CAT 5 CAT 6 CAT 5 ಅಂದ್ರೆ ಈ ತರ ನೋಡಿ, 1 2 3 4 5 ಈ ತರ 5 ಇರೋದಿರುತ್ತೆ. ಈ ತರ CAT 6 ಅಂತ ಕೊಡ್ತೀವಿ. ಇದನ್ನ ನಾವು ಇಂಟರ್ನೆಟ್ ಕನೆಕ್ಷನ್ಸ್ಗೆ, ಮನೆ ಒಳಗೆ ಇದು ಒಂದೊಂದು, ಮತ್ತೆ RJ45 ಅಂದ್ರೆ ಇಂಟರ್ನೆಟ್ ಜಾಕೆಟ್, RJ11 ಅಂತಕ್ಕಂಥದ್ದು ವಾಯ್ಸ್ ಜಾಕೆಟ್ಸ್, ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಅದೇ ತರ ನಿಮ್ಗೆ ನೋಡಿ, ಈಗ ಬಿಗೆ 3 RJ45 ಕನೆಕ್ಟರ್ ಕನೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಕೋಆಕ್ಸಿಯಲ್ ಕೇಬಲ್ ಕಾಪರ್ ವೈರ್ ಇದೆ ಅಂತ ಕೊಟ್ಟಿದ್ದ. ಅಕಸ್ಮಾತ್ ಇದ್ರ ಬದಲು ಅವನು CCTV ಕನೆಕ್ಷನ್ಸ್ಗೆ ನಾವು ಯೂಸ್ ಮಾಡೋದು ಕೋಆಕ್ಸಿಯಲ್ ಕೇಬಲ್ನೇ, ಅದನ್ನ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಒಂದೊಂದ್ಸಲ ಅದನ್ನು ಕೇಳಬಹುದು, ಅಪ್ಲಿಕೇಶನ್ಸ್ ಗೊತ್ತಿರಬೇಕು. ಆಪ್ಟಿಕಲ್ ಫೈಬರ್ ಇದೆ, ಈಸಿ ಕ್ವಶನ್. ಆಪ್ಟಿಕಲ್ ಫೈಬರ್ ಬಂದು ಟ್ರಾನ್ಸ್ಮಿಟ್ಸ್ ದ ಡೇಟಾ ಇನ್ ದ ಲೈಟ್ ಫಾರ್ಮ್ ಅಲ್ವಾ, ಲೈಟ್ ಎಮಿಟಿಂಗ್ ಏನ್ ಮಾಡುತ್ತೆ ಇಂಟರ್ನಲ್ಲಿ. ಓಕೆ, ಸೊ ಇದು ಈಸಿ ಇತ್ತು. ಇದು ಇನ್ನು ಶೀಲ್ಡೆಡ್ ಟ್ವಿಸ್ಟೆಡ್ ಪೇರು ಏನಿದೆ, ಕೇಬಲ್ ಕವರ್ ವಿತ್ ಮೆಟಲ್ ಫಾಯಿಲ್, ಶೀಲ್ಡ್ ಆಗಿರುತ್ತೆ, ಮೆಟಲ್ ಫಾಯಿಲ್ ತೋರಿಸ್ತೇನೆ ನಿಮ್ಗೆ, ಮೆಟಲ್ ಫಾಯಿಲ್. ಓಕೆ, ಇದು ಆಪ್ಟಿಕಲ್ ಲೈಟ್ ರೇಸ್ ನ ಎಮಿಟ್ ಮಾಡುತ್ತೆ. ಓಕೆ, ಅರ್ಥ ಆಗಿದೆಯಲ್ಲ? ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ಆಪ್ಷನ್ಸ್ ಕರೆಕ್ಟ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1. ಸೊ ಕೋಆಕ್ಸಿಯಲ್ ಕೇಬಲ್ ಎಲ್ಲಿ ಯೂಸ್ ಮಾಡ್ತೀವಿ? ನಾರ್ಮಲ್ ಕಾಪರ್ ವೇವ್ ಅಲ್ಲಿ ಯೂಸ್ ಮಾಡ್ತೀವಿ. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಅಂದ್ರೆ ಏನು ಅಂದ್ರೆ ಇದರಲ್ಲಿ CAT 6 CAT 5 ಅಂತ ಡಿವಿಷನ್ಸ್ ಮಾಡ್ತೀವಿ. ಬೇರೆ ಬೇರೆ ಕಡೆ ಅಪ್ಲಿಕೇಶನ್ಸ್ ಬೇರೆ ಯೂಸ್ ಮಾಡ್ತೀವಿ. ಇದೆಲ್ಲ ಡೇಟಾ ನೆಟ್ವರ್ಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಫೈನ್ ಸರ್. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಟ್ವರ್ಕಿಂಗ್ ರಿಲೇಟೆಡ್ ಕ್ವಶನ್ಸ್ ಬಂದ್ರೆ ಹೆಂಗ್ ಬರುತ್ತೆ ಅಂತ. ಈ ಕೆಳಗಿನಲ್ಲಿ ಯಾವ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡೆಲ್ ಟಾಪ್ ಡೌನ್ ಅಪ್ರೋಚ್ ಅನ್ನು ಬಳಸಲಾಗುತ್ತದೆ? ನೋಡಿ, ಟಾಪ್ ಡೌನ್ ಅಪ್ರೋಚ್ ಇದು ಎಲ್ಲಿ ಬರುತ್ತೆ ನಮಗೆ? ಟಾಪ್ ಡೌನ್ ಅಪ್ರೋಚ್ ಓಕೆ, ಎಲ್ಲಿ ಬರುತ್ತೆ ಹೇಳ್ತೀರಾ? ಫಸ್ಟ್ ಇದ್ರ ಆನ್ಸರ್ ಹೇಳ್ಬಿಡ್ತೀನಿ. ಓಕೆ, ಇಲ್ಲಿ ಏನೇನಿದೆ ನೋಡಿ, ಇನ್ಕ್ರಿಮೆಂಟಲ್, ಇಟರೇಟಿವ್, ವಾಟರ್ ಫಾಲ್ ಅಂಡ್ ಅಜೈಲ್ ಅಂತ. ಇಲ್ಲಿ ಸುಮ್ಮನೆ ಜಸ್ಟ್ ಕಾಮನ್ ಸೆನ್ಸರ್ ಯೂಸ್ ಮಾಡಿ. ಟಾಪ್
ಡೌನ್ ಅಂತಿದೆ, ಟಾಪ್ ಡೌನ್. ಓಕೆ, ಬಾಟಮ್ ಅಪ್ ಇಲ್ಲ, ಮೇಲಿಂದ ಕೆಳಗೆ ಬರ್ತಕ್ಕಂಥದ್ದೇನೋ ನೀರ್ ತರ ಬರುತ್ತೆ, ಅಂದ್ರೆ ವಾಟರ್ ಫಾಲ್ಸ್ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಇದಿರ್ತಕ್ಕಂಥದ್ದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮೆಥಡ್ ಅಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಒಂದು ರಿಸರ್ಚ್ ಅಂಡ್ ಮಾಡೆಲ್ಸ್ ಗಳನ್ನ ಡೆವಲಪ್ ಮಾಡ್ತೇವೆ ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಾದ್ರೆ. ಸೊ ಅಲ್ಲಿ ಈ ತರ ಟಾಪ್ ಡೌನ್ ಅಪ್ರೋಚ್ ಏನಿರುತ್ತೆ, ಇದನ್ನ ವಾಟರ್ ಫಾಲ್ ಅಪ್ರೋಚ್, ಬೇರೆ ಬೇರೆ ವಿಧ ಇದೆ. ಆ ರ್ಯಾಡ್ ಮಾಡೆಲ್ ಅಂತಿದೆ, ವಿ ಮಾಡೆಲ್, ಇನ್ನೊಂದು ಮಾಡೆಲ್ ಹಿಂಗ್ ಬರುತ್ತೆ ಈ ಶೇಪ್ ಅಲ್ಲಿ, ಅದನ್ನ ವಿ ಮಾಡೆಲ್ ಅಪ್ರೋಚ್ ಅಂತೀವಿ. ಅಜೈಲ್ ಮಾಡೆಲ್ ಅಪ್ರೋಚ್ ಅಂತಿದೆ, ಇಟರೇಟಿವ್ ಮಾಡೆಲ್ ಅಂತಿದೆ, ಬಿಗ್ ಬ್ಯಾಂಗ್ ಮಾಡೆಲ್ ಅಂತಿದೆ. ಸೊ ತುಂಬಾ ಬೇರೆ ಬೇರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂಜಿನಿಯರಿಂಗ್ ಅಪ್ರೋಚ್ಗಳು ತುಂಬಾ ಇವೆ. ಸೊ ನೋಡಿ, ಇಂಥ ಕ್ವಶನ್ಸ್ ಬಂದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆದ್ರೆ ನಿಮ್ಗೆ ಹೆಂಗ್ ಕೊಟ್ಟಿರ್ತಾರೆ ಅಂದ್ರೆ, ಈ ತರ ಡಿಫಿಕಲ್ಟಿ ಕ್ವಶನ್ಸ್ ಕೊಟ್ಟಿದ್ರು ಕೂಡ ಒಂದಷ್ಟು ಗೊತ್ತಿಲ್ಲ ಅಂದ್ರೂ, ಇಷ್ಟು ನಾವು ಡೀಟೇಲ್ ಆಗಿ ಓದಿಲ್ಲ ಅಂದಾಗ ಕೂಡ ನೋಡಿ, ಈ ತರದ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಂದಾಗ್ಲೂ ಕೂಡ ಒಂದಷ್ಟು ನೀವು ಸ್ವಲ್ಪ ಒಂದು ಇದಿಟ್ಕೊಂಡು ನೋಡಬಹುದು. ನೋಡಿ, ಟಾಪ್ ಇಂದ ಬಾಟಮ್ ಅಂದಾಗ ವಾಟರ್ ಫಾಲ್ಸ್ ಇರ್ಬೋದು ಅಂತ ಅಂದ್ಕೊಂಡು ನಾವು ಹಾಕಬಹುದು. ಓಕೆ, ಫೈನ್. ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಯಾವ ಚಿಹ್ನೆಗಳು ಗೂಗಲ್ ಶೀಟ್ ನ ಮ್ಯಾಥಮೆಟಿಕಲ್ ಆಪರೇಟರ್ ಆಗಿ ಬಳಸಲಾಗುವುದಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ಗೂಗಲ್ ಶೀಟ್ ಆಗಲಿ, ನೀವು ಎಕ್ಸೆಲ್ ಆಗಲಿ, ಮ್ಯಾಥಮೆಟಿಕಲ್ ಆಪರೇಟರ್ ನೋಡಿ, ಇಲ್ಲೂ ಅಷ್ಟೇ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಮ್ಯಾಥಮೆಟಿಕಲ್ ಆಪರೇಟರ್ ಅಂದ್ರೆ ಮ್ಯಾಥಮೆಟಿಕ್ಸ್ಗೆ, ಈಗ ಇದು ಈ ಸಿಂಬಲ್ ಏನತ್ತೆ, ಈ ಸಿಂಬಲ್ ಇದು ಎಕ್ಸ್ಪೋನೆನ್ಷಿಯಲ್ ಅಂತ ಕರಿತೇವೆ. ಎಕ್ಸ್ಪೋನೆನ್ಷಿಯಲ್ ಅಂದ್ರೆ ಏನರ್ಥ ಅಂದ್ರೆ, ನಾವು ಈಗ 2 ಸ್ಕ್ವೇರ್ ಅಂತ ಕರಿತೀವಿ, 3 ಸ್ಕ್ವೇರ್, ಇದು ಎಕ್ಸ್ಪೋನೆನ್ಷಿಯಲ್ ಅಲ್ವಾ. ಈ ಒಂದು ಇದಕ್ಕೆ ನಾವೇನ್ ಬರ್ತೀವಿ, ಈ ತರ ಹಾಕಿ ಹಿಂಗ್ ಬರ್ತೀವಿ ಅಲ್ವಾ. ಸೊ ಇದನ್ನ ಮ್ಯಾಥಮೆಟಿಕಲ್ ಆಪರೇಷನ್. ಇದು ಗೂಗಲ್ ಶೀಟ್, ಎಕ್ಸೆಲ್ ಹಂಗೆ ಬರುತ್ತೆ. ಇದು ಡಿವೈಡ್ ಮಾಡಕ್ಕೆ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಅಂಡ್ ಇದು ಬಂದು ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಅಲ್ವಾ, ಇಂಟು ಮಾಡಕ್ಕೋಸ್ಕರ. ಇದು ಇಲ್ಲ, ಯೂಸ್ ಮಾಡಲ್ಲ. ಸೊ ಇದು ಆಪ್ಷನ್ 4 ಅಟ್ ದ ರೇಟ್ ಅಂತ ಏನಿದೆಯಲ್ಲ, ಇದನ್ನ ನಾವು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಲ್ಲಿ ಯೂಸ್ ಮಾಡಲ್ಲ ಅಲ್ವಾ. ಇನ್ಯಾವ್ದು ಯೂಸ್ ಮಾಡ್ತೀವಿ? ಪ್ಲಸ್ ಯೂಸ್ ಮಾಡ್ತೀವಿ, ಮೈನಸ್ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಅಟ್ ದ ರೇಟ್ ನಾವು ಯೂಸ್ ಮಾಡಲ್ಲ. ಓಕೆ, ಫೈನ್. ಅರ್ಥ ಆಗಿದೆ ಅನ್ಕೊಂಡು ನೋಡಿ. ಇವೆಲ್ಲ ಸಿಂಪಲ್ ಕ್ವಶನ್. ನೀವು ತುಂಬಾ ಈ ತರ ಕ್ವಶನ್ಸ್ ಬಂದಾಗ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಕ್ವಶನ್ಸ್ ಓದಿ. ಚಿಹ್ನೆ ಯಾವ್ದ್ರಲ್ಲಿ? ಮ್ಯಾಥಮೆಟಿಕಲ್ ಅಲ್ಲಿ. ಮ್ಯಾಥಮೆಟಿಕಲ್ ಆಪರೇಷನ್ ಅಟ್ ದ ರೇಟ್ ನೀವು ಯೂಸೇ ಮಾಡಲ್ಲ ಅಲ್ವಾ ಸರ್? ಎಸ್. ನೆಕ್ಸ್ಟ್, MS ಆಕ್ಸೆಸ್ ನಲ್ಲಿ ಈ ಯಾವ ಡೇಟಾ ಟೈಪ್ ಮಾನ್ಯವಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ಹೇಗೆ ನೆಗೆಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಒಂದು ಆಪ್ಷನ್ ಸರಿ, ಈ ಮೂರಲ್ಲಿ ಯಾವುದು ಒಂದು ಆಪ್ಷನ್ ನಾವು ಹಾಕ್ಬೇಕು. ಅಂದ್ರೆ ಯಾವ್ದಲ್ಲ ಅಂತ. MS ಆಕ್ಸೆಸ್ ಅಂತ ಇದು ನೋಡಿ, MS ಆಕ್ಸೆಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು MS ಆಕ್ಸೆಸ್ ಇಟ್ ಈಸ್ ನಿಮ್ಗೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಂತ ಕರಿಬಹುದು. ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಟೈಪ್ ಇದು. ಮ್ಯಾನೇಜ್ಮೆಂಟ್ ಟೈಪ್ ಅಂದ್ರೆ ಯಾವ MS ಎಕ್ಸೆಲ್ ನಲ್ಲಿ ನಾವು ಜಾಸ್ತಿ ಯೂಸ್ ಮಾಡಕ್ಕಾಗಲ್ಲ ಅಂತದ್ನ ಈ ತರ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಇಂಡಸ್ಟ್ರಿಗಳಲ್ಲಿ ಸ್ಮಾಲ್ ಅಥವಾ ಮೀಡಿಯಂ ರೇಂಜ್ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ. ಅಲ್ಲಿ ಯಾವ್ದದ್ದು ಡೇಟಾ ಟೈಪು ನಮಗೆ ಈ MS ಆಕ್ಸೆಸ್ ಅಲ್ಲಿ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಲ್ಲ ಅಂತ. ಒಂದು ಕರೆನ್ಸಿ, ಮೆಮೊ, ಆಟೋ ನಂಬರ್, ಪಿಚ್ ನೋಡಿ, ಈ ತರದೆಲ್ಲ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕ್ವಶನ್ಸ್ ಬರ್ತವೆ. KEL ಕೇಳ್ತಾನೆ, ಇದನ್ನ KEL ಕೇಳ್ತಾನೆ, KPS ಅಲ್ಲೊಂದಿಲ್ಲೊಂದು ಬರುತ್ತೆ, KEL ಈ ತರ ಕ್ವಶನ್ಸ್ ಗಳು ಜಾಸ್ತಿ ಬರ್ತವೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಪಿಕ್ಚರ್ ಅಲ್ಲ. ಯಾಕಂದ್ರೆ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ನೀವು ಓಪನ್ ಮಾಡಿದ್ರೆ, ಓಕೆ, ಇಟ್ ಇಸ್ ಅ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್. ಇದನ್ನ MS ಮೈಕ್ರೋಸಾಫ್ಟ್ ಅಲ್ಲಿ MS ಎಕ್ಸೆಲ್ ನಾವು ಯೂಸ್ ಮಾಡಕ್ ಎಲ್ಲಿ ಮಾಡಲ್ಲ, ಅದನ್ನ ಇಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ದೊಡ್ಡ ಡೇಟಾ, ಕಸ್ಟಮ್ ಟೇಬಲ್ಗಳು, ಫಾರ್ಮ್ಸ್, ಈ ಡೇಟಾ ಎಂಟ್ರಿ, ಈ ತರ ದೊಡ್ಡದೆಲ್ಲ ಯೂಸ್ ಮಾಡಕ್ಕೆ ಈ ತರ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ. ಅದರಲ್ಲಿ ಶಾರ್ಟ್ ಕಟ್, ಲಾಂಗ್ ಟೈಪ್ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಸ್ಕ್ರೀನ್ ಶಾಟ್ ಅದರದ್ದು. ಇಲ್ಲಿ ನೋಡಿ, ಇಲ್ಲಿ ಫೀಲ್ಡ್ ನೇಮ್ ನೋಡಿ, ಇಟ್ ಇಸ್ ಎ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ನ ಒಂದು ಸಾಫ್ಟ್ವೇರ್ ನ ಅಡಿಯಲ್ಲಿ ನೀವು ಡೇಟಾ ಟೈಪ್ ಓಪನ್ ಮಾಡಿ ನೋಡಿ, ಆಟೋ ನಂಬರ್, ಟೆಕ್ಸ್ಟ್ ಇದೆ, ಮೆಮೊ ಇದೆ, ನಂಬರ್ ಇದೆ, ಡೇಟಾ ಟೈಪ್ ಇದೆ, ಕರೆನ್ಸಿ ಇದೆ, ಆಟೋ ನಂಬರ್ ಇದೆ, ಎಸ್ ನೋ ಇದೆ, ಓಯ್ಲಿ ಆಬ್ಜೆಕ್ಟ್ ಅಂತಿದೆ, ಹೈಪರ್ ಲಿಂಕ್ ಇದೆ, ಅಟ್ಯಾಚ್ಮೆಂಟ್ ಇದೆ, ಕ್ಯಾಲ್ಕುಲೇಟರ್ ಇದೆ, ಲುಕ್ಅಪ್ ವಿಜಾರ್ಡ್ ಅಂತಿದೆ. ಓಕೆ ನೋಡಿ, ಇವೆಲ್ಲ ಕೂಡ MS ಎಕ್ಸೆಲ್ ಗಿಂತ ತುಂಬಾ ಈಸಿ ಇಲ್ಲಿ ಮಾಡಕ್ಕೆ. ದೊಡ್ಡ ಡೇಟಾಸ್ಗಳನ್ನ, ದೊಡ್ಡ ಟೇಬಲ್ಗಳನ್ನ, ದೊಡ್ಡ ಕ್ವಾರೀಸ್ಗಳನ್ನ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ. ಅಂದ್ರೆ ಆ ಕಂಪನಿಲಿ ಇರ್ತಕ್ಕಂಥ ಯೂಶಲಿ ನಾವು ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಗಳಲ್ಲಿ ಈ ತರದನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯಾವ್ದಿಲ್ಲ, ಪಿಕ್ಚರ್ ಅನ್ನೋದಿಲ್ಲ. ಆಟೋ ನಂಬರ್, ಮೆಮೊ, ಕರೆನ್ಸಿ ಇವೆಲ್ಲ ನಾನು ಈಗ ತೋರಿಸ್ತೇನೆ ನಿಮ್ಗೆ. ಇಲ್ಲೇ ತೋರಿಸ್ತೇನೆ. ಆಟೋ ಮೆಮೊ ಇದೆ ನೋಡಿ, ಕರೆನ್ಸಿ ಇದೆ ನೋಡಿ, ಆಟೋ ನಂಬರ್ ಇದೆ ನೋಡಿ ಅಲ್ವಾ. ಆದ್ರೆ ಇಲ್ಲಿ ಪಿಕ್ಚರ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಎಲ್ಲ ಯೂನಿಕ್ ಕ್ವಶನ್, ಡಿಫಿಕಲ್ಟಿ ಕ್ವಶನ್ ತಗೊಂಡಿರೋದು ಇದರಲ್ಲಿ ಸ್ನೇಹಿತರೆ. ಈ ತರ ಬಂದ್ರು ಕೂಡ ಆನ್ಸರ್ ಮಾಡ್ಬೇಕು ನೀವು ಅಂತ. ಫೈನ್. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಆಯ್ಕೆಯು ಜಾವಾ ಲ್ಯಾಂಗ್ವೇಜ್ ನಲ್ಲಿ ಬೈಟ್ ಕೋಡ್ ನಿಂದ ಮೆಷಿನ್ ಕೋಡ್ ಗೆ ಪರಿವರ್ತನಾ ಮಾಡಲು ಸಹಕರಿಸುತ್ತದೆ? ಅಗೇನ್ ಜಾವಾ ಲ್ಯಾಂಗ್ವೇಜ್ ಕೇಳ್ತಾ ಇದ್ದಾನೆ ಇಲ್ಲಿ. ಓಕೆ, ಅಂದ್ರೆ ನಾವೇನು ಕಂಪ್ಯೂಟರ್ ಲ್ಯಾಂಗ್ವೇಜ್ ಬಿಟ್ಟಿಂದ ನಾವೇನು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಟು ಮೆಷಿನ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತೀವಲ್ಲ, ಹಂಗೆ ಇಲ್ಲಿ ಜಾವಾ ಲ್ಯಾಂಗ್ವೇಜ್ ಅಲ್ಲಿ ಬೈಟ್ ಕೋಡ್ ಇಂದ ಮೆಷಿನ್ ಕೋಡ್ಗೆ ಯಾವ ಪರಿವರ್ತನೆ ಮಾಡಲು ಯಾವ್ದು ಯೂಸ್ ಮಾಡ್ತೀವಿ ಅಂತ.
ಓಕೆ, JDK, JRE, JVM ನೋಡಿ. JDK ಇಸ್ ವೆರಿ ಇಂಪಾರ್ಟೆಂಟ್. ಈ JDK ಒಳಗೆ ನಮಗೆ JRE ಬರುತ್ತೆ, JRE ಒಳಗೆ JVM ಬರುತ್ತೆ, ಕಂಪೈಲರ್ ಎಲ್ಲ ಬರುತ್ತೆ. ಸೊ ಇಲ್ಲಿ JVM ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ JVM? JVM ಅಂತಕ್ಕಂಥದ್ದು ಜಾವಾ ವರ್ಚುವಲ್ ಮೆಷಿನ್ ಅಂತ. ಇದು ಬೈಟ್ ಕೋಡ್ ಟು ಮೆಷಿನ್ ಕೋಡ್ ಮಾಡಕ್ಕೆ ನಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದು. ಓಕೆ, ಜಾವಾ ವರ್ಚುವಲ್ ಮೆಷಿನ್ ಕೋಡ್ ಅಂತ. ಇನ್ JDK ಅನ್ನೋದು ಜಾವಾ ಡೆವಲಪ್ಮೆಂಟ್ ಕಿಟ್. ನೋಡಿ, ಜಾವಾ ಡೆವಲಪ್ ಮಾಡ್ಬೇಕಾದ್ರೆ JDK ಬೇಕು. ಅದರಲ್ಲಿ ಆ ಡೆವಲಪ್ ಮಾಡ್ಬೇಕಾದ್ರೆ ಪ್ರೋಗ್ರಾಮ್ ರನ್ ಮಾಡ್ಬೇಕಲ್ಲ, ಕರೆಕ್ಟ್ ಆಗಿ ಇದೆಯೋ ಅಂತ, ಅದಕ್ಕೆ JRE ಅಂತ ಕರಿತೀವಿ. ಅಂದ್ರೆ ಜಾವಾ ರನ್ ಟೈಮ್ ಎನ್ವೈರನ್ಮೆಂಟ್ ಅಂತ. ಅದ್ರ ಒಳಗೆ ಜಾವಾ ವರ್ಚುವಲ್ ಮೆಷಿನ್ ಅಂತ ಇರುತ್ತೆ. ಸೊ ಇಲ್ಲಿ ನಮಗೆ ಯಾವ JVM ಏನ್ ಮಾಡುತ್ತೆ, ಬೈಟ್ ಕೊಟ್ಟು ಮೆಷಿನ್ ಕೋಡ್ ಅದು ಕನ್ವರ್ಟ್ ಮಾಡೋದು ಈ JVM. ಓಕೆ, ಜಾವಾ ವರ್ಚುವಲ್ ಮೆಷಿನ್ ಅಂತ ಕರಿತೀವಿ. ನೋಡಿದ್ರೆ ಈ ತರ ಕ್ವಶನ್ಸ್ಗಳು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ಗಳು. ಇವೆಲ್ಲ ಯೂನಿಕ್ ಕ್ವಶನ್ಸ್ಗಳು, ಡಿಫಿಕಲ್ಟಿ ಕ್ವಶನ್ಸ್ಗಳು. ಈ ತರ ಬಂದ್ರು ಕೂಡ ನೀವು ಆನ್ಸರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬರ್ತೇನೆ. ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ಗೆ ಬಳಸಲ್ಪಡುವ ಪ್ರೋಟೋಕಾಲ್ ಯಾವುದು? ಓಕೆ, ದಿಸ್ ಇಸ್ ಜನರಲಿ ಈ ಪ್ರೋಟೋಕಾಲ್ ನ ಯೂಸ್ ಮಾಡ್ತೀವಿ. ಸೆಕ್ಯೂರ್ಡ್ ಟ್ರಾನ್ಸ್ಮಿಷನ್ ಯೂಶಲಿ ನಾವು ಹೇಳ್ತೀವಿ ಈ ಯಾವ ತರ ವೆಬ್ಸೈಟ್ಸ್ ಗಳನ್ನ ನಾವು ಓಪನ್ ಮಾಡಬೇಕು, ಯಾವ್ದ್ರಲ್ಲಿ ಇದು ಮಾಡಬೇಕು ಅಂತ. ಇಲ್ಲಿ ನೋಡಿ, HTTP ಇದೆ, FTP ಇದೆ, HTTPS ಇದೆ, TCP ಇದೆ. ಯಾವ್ದು ಕರೆಕ್ಟ್ ಹೇಳ್ತೀರಾ? ಇಲ್ಲಿ HTTP ಇದೆ, ಆಗ್ತಾರೆ ತುಂಬಾ ಜನ. HTTPS ಇದೆ. ರೈಟ್ ಆನ್ಸರ್ ಯಾವುದು ಸರ್? HTTPS, ಸೆಕ್ಯೂರ್ಡ್ ಅದು. ಓಕೆ, ಫುಲ್ ಫಾರ್ಮ್ ಏನು? ಈಗ HTTP ಫುಲ್ ಫಾರ್ಮ್ ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಇಲ್ಲಿ ಸೆಕ್ಯೂರ್ಡ್ ಅಂತ ಅವನೇ ಕೊಟ್ಟಾನೆ. ಸೆಕ್ಯೂರ್ಡ್, ಇಲ್ಲಿ ನೋಡಿ, ಸೆಕ್ಯೂರ್ಡ್ ಫುಲ್ ಫಾರ್ಮ್ ತಿಳ್ಕೊಂಡಿದ್ರೆ ಅದಕ್ಕೆ ಹೇಳೋದು, ಫುಲ್ ಫಾರ್ಮ್ ತಿಳ್ಕೊಳ್ಳಿ. FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, TCP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ನಿಮಗೆ ಫುಲ್ ಫಾರ್ಮ್ಗಳು ಲಿಸ್ಟೇ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ತಗೊಂಡಿಲ್ಲ ನಾನು ಈ ವಿಡಿಯೋದಲ್ಲಿ ಅಷ್ಟೇ. ಪ್ರೀವಿಯಸ್ ವಿಡಿಯೋಗಳಲ್ಲಿ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ಹೋಗಿ ನೋಡಬಹುದು ತಾವು. ಕಂಪ್ಯೂಟರ್ ಅಂತ ಇನ್ನೊಂದು ಪ್ಲೇ ಲಿಸ್ಟ್ ಇದೆ, ಅಲ್ಲೂ ಕೂಡ ಸಿಗುತ್ತೆ. ಇಲ್ಲಿ HTTPS ಅಂದ್ರೆ ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸೆಕ್ಯೂರ್ ಅಂತಾನೆ ಅದ ಅರ್ಥ. ಆಕ್ಚುಲಿ ಇನ್ನೂ ಒಂದೊಂದ್ಸಲ ಏನ್ ಮಾಡ್ತಾನೆ ಗೊತ್ತಾ, ಈ ಆಪ್ಷನ್ಸ್ ಬದಲು ನಿಮಗೆ HTTPS ಬದಲು TLS ಅಂತ ಕೊಡ್ತಾನೆ, ಟ್ರಾನ್ಸ್ಪೋರ್ಟ್ ಲೇಯರ್ ಸೆಕ್ಯೂರಿಟಿ ಅಂತ. ಇದು ಸೆಕ್ಯೂರ್ ಡೇಟಾ ಟ್ರಾನ್ಸ್ಮಿಷನ್ ಯೂಸ್ ಮಾಡ್ತಕ್ಕಂಥದ್ದು. ಇದು ಒಳಗೆ ಬರ್ತಕ್ಕಂಥದ್ದೇ HTTPS. HTTPS ಅನ್ನೋದು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸೆಕ್ಯೂರ್ ಅಂತ. ಯೂಶಲಿ ಇಂಥ ವೆಬ್ಸೈಟ್ಗಳನ್ನ ನೀವು ಯಾವಾಗಲೂ ಆಕ್ಸೆಸ್ ಮಾಡಿ, HTTPS ಅಂತ ಇರುತ್ತೆ. ಓಕೆ, HTTPS ಫಸ್ಟ್ HTTPS ಪ್ರೋಟೋಕಾಲ್ಸ್ಗಳು. ಓಕೆ, URL ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. URL ಹೆಂಗಿರಬೇಕು, ವಾಟ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ URL, ಅವೆಲ್ಲ ಗೊತ್ತಿರಬೇಕು. ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಇದೆ, ಪ್ಲೇ ಲಿಸ್ಟ್ ಅಲ್ಲಿ ತಾವು ನೋಡಬಹುದು. ಫೈನ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಈ ಕೆಳಗಿನಲ್ಲಿ ಯಾವುದು ಕಂಪ್ಯೂಟರ್ ನಲ್ಲಿರುವ ಪೋರ್ಟ್ ಆಗಿರುವುದಿಲ್ಲ? ಅಲ್ಟಿಮೇಟ್ ಕ್ವಶನ್. ನೋಡಿ, ಕಂಪ್ಯೂಟರ್ಲಿ ಹಳೆಯ ಪೋರ್ಟ್ ಇಂದ ಹೊಸ ಪೋರ್ಟ್ ತನಕ ನಿಮ್ಗೆ ಗೊತ್ತಿರ್ಬೇಕು ಏನೇನು ಪೋರ್ಟ್ ಇರುತ್ತೆ. ಈಗ USB ಇದೆ ಅಲ್ಲ, USB ಇದೆ, ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕರಿತೀವಿ. ಗೊತ್ತಿರಬೇಕು, ಇದು ವೆರಿ ಇಂಪಾರ್ಟೆಂಟ್. ಫುಲ್ ಫಾರ್ಮ್ ಗೊತ್ತಿರಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಡಿಜಿಟಲ್ ಇದೇನೇ DVI ಅಂದ್ರೆ ನೋಡೋಣ. ಡಿಜಿಟಲ್ ವರ್ಚುವಲ್ ವಿಜುವಲ್, ಡಿಜಿಟಲ್ ವಿಜುವಲ್ ಇಂಟರ್ಫೇಸ್ ಅಂತ ಕರಿತೀವಿ. ಡಿಜಿಟಲ್ ವಿಜುವಲ್ ಇಂಟರ್ಫೇಸ್. ಓಕೆ, VGA ಗೊತ್ತಿರಬೇಕು, ಇದು ಅಷ್ಟೇ. ವಿಡಿಯೋಗ್ರಾಫಿಕ್ ಅರೇ ಅಂತ ಕರಿತೀವಿ. HDC ಇಸ್ ನಾಟ್ ಎ ಪೋರ್ಟ್, ಇದು ಪೋರ್ಟ್ ಅಲ್ಲ. ಇದು HDC ನಮಗೆ ಬಂದು ಒಂದು ಡಿಸ್ಪ್ಲೇ ಅದು. ಓಕೆ, ಡಿಸ್ಪ್ಲೇ ಅದನ್ನ ನಾವು ಹೈ ಡೈನಮಿಕ್ ರೇಂಜ್ ಅಂತ ಕರಿತೀವಿ. HDC ಹೈ ಡೈನಮಿಕ್ ರೇಂಜ್ ಅಂತ, HDR, HDC ಅಂತೆಲ್ಲ ಬರುತ್ತೆ. ಓಕೆ, ಸೊ ಇದು ಡಿಫ್ರೆಂಟ್. ಇದೆಲ್ಲ ಪೋರ್ಟ್ಗಳನ್ನ ಇಲ್ಲಿ ಲಿಸ್ಟೇ ಕೊಟ್ಬಿಟ್ಟಿದ್ವಿ. HDMI ಪೋರ್ಟ್ ಹೆಂಗ್ ಕಾಣುತ್ತೆ, ಮಾಡೆಮ್, ಡಿಸ್ಪ್ಲೇ ಪೋರ್ಟ್, VGA ನಾನು ನಿಮ್ಗೆ ಹೇಳಿದೆ VGA ಹೆಂಗ್ ಕಾಣುತ್ತೆ, DVI ಪೋರ್ಟ್ ಇದೆ ನೋಡಿ. ಮೊದಲು ಹಳೇದು VGA ಇತ್ತು. VGA ಇತ್ತಲ್ಲ, ಇದು ವಿಡಿಯೋಗ್ರಾಫಿಕ್ ಅರೇ. ಇದು ಒಂದು ಅನಲಾಗ್ ವಿಡಿಯೋ ಕಳ್ಸಕ್ಕೆ ಯೂಸ್ ಮಾಡ್ತೀವಿ. ಡಿಜಿಟಲ್ ವಿಡಿಯೋ ಕಳ್ಸಕ್ಕೆ ನಾವು DVI ಯೂಸ್ ಮಾಡ್ತಾರೆ ಇವಾಗ ಇದಿಲ್ಲ. ಬಟ್ ಇವೆಲ್ಲ ಪೋರ್ಟ್ಗಳೇ, ಆಡಿಯೋ ವಿಡಿಯೋ ಪೋರ್ಟ್ಗಳು, ಪವರ್ ಲೈನ್ ಅವ್ರದ್ದು, ಈಸ್ಟ್ ಮತ್ತೆ USB-B, USB Type-C, ಸೊ ಪ್ಯಾರಲ್ ಪೋರ್ಟು. ಸೊ ಇವೆಲ್ಲ ನಿಮಗೆ ಒಂದಷ್ಟು ಗೊತ್ತಿರ್ಬೇಕು. ಥಂಡರ್ ಬೋಲ್ಟು ಹೆಂಗ್ ಕಾಣುತ್ತೆ ಒಂದಷ್ಟು ಇಲ್ಲಿ ನಾನು ಫಿಗರ್ ಕೊಟ್ಟಿದ್ದೀನಿ. ಫಿಗರ್ ಕೊಟ್ಟಿರೋದ್ರಿಂದ ನಿಮಗೆ ಪಿಕ್ಚರ್ಸ್ ನಿಮಗೆ ತಲೆಯಲ್ಲಿ ಕೂತ್ಕೊಳ್ಳಿ ಅಂತ. ಸೊ HDC ಇಸ್ ನಾಟ್ ಎ ಪೋರ್ಟ್. ಓಕೆ, ನೆಕ್ಸ್ಟ್ ಬರ್ತೇನೆ. ವರ್ಚುವಲ್ ಟೇಬಲ್ ಡ್ಯಾಶ್ ಎಂದು ಕೂಡ ಕರೆಯಲಾಗುತ್ತದೆ. ಓಕೆ, ವರ್ಚುವಲ್ ಟೇಬಲ್ ಅಂದ್ರೇನು? ವರ್ಚುವಲ್ ಟೇಬಲ್ ನ ನಾವ್ ಏನಂತ ಕರಿತೀವಿ ಹೇಳ್ತೀರಾ? ವರ್ಚುವಲ್ ಟೇಬಲ್ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಅದು ಇಲ್ಲ. ಈಗ ಇದು ಕೂಡ ನಿಮಗೆ ಈಗ ನೀವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಅಥವಾ ಮತ್ತೊಂದಕ್ಕೆ ಹೋಗಿ, ಅಲ್ಲಿ ಸ್ಟೋರ್ ಇರಲ್ಲ. ವರ್ಚುವಲ್ ಟೇಬಲ್ ಅಂತಂದ್ರೆ ನಿಮ್ಗೆ ಬೇಕಾದನ್ನ ಆಯ್ದು ನಿಮಗೆ ತೋರಿಸುತ್ತೆ ಅಷ್ಟೇ. ಇಟ್ ಇಸ್ ನಾಟ್ ಸ್ಟೋರ್. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಇಲ್ಲಿ ಬರ್ತೀನಿ. ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೀವು ಇದು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಾನು ಆಪ್ಷನ್ಸ್ ಬರ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ.
ಈಗ ಇಲ್ಲೊಂದು ಏನೋ ನಿಮಗೆ ಒಂದು ಡೇಟಾಬೇಸ್ ಅಲ್ಲಿ ನಿಮ್ದು ಅಥವಾ SQL ಡೇಟಾಬೇಸ್ ಆಗಿರ್ಬೋದು, ಏನೇ ಅದರ್ ಡೇಟಾಬೇಸ್, ಮೈಕ್ರೋಸಾಫ್ಟ್ ಡೇಟಾವರ್ಸ್ ಆಗಿರ್ಬೋದು, ಅಲ್ಲಿ ಈಗ ಇಲ್ಲಿ ಕ್ಲಾಸ್ ಬಿ ಇಲ್ಲಿ ಏನೋ ಇದೆ, ಕ್ಲಾಸ್ ಏನೋ ಇದೆ, ಇಲ್ಲಿ ವಿ ಟೇಬಲ್ ಕ್ಲಾಸ್ ಬಿ ಅಂತಿದೆ. ಈಗ ನಿಮ್ಗೆ ಏನ್ ಬೇಕು ಅಂದ್ರೆ ಬಿ ಟೇಬಲ್ ಅಲ್ಲಿ ಈ ಬಾರ್ ಬೇಕು, ಬಿ ಟೇಬಲ್ ಅಲ್ಲಿ ಈ QX ಬೇಕು, ಸಿ ಟೇಬಲ್ ಅಲ್ಲಿ ಬಾರ್ ಬಿ, ಇಷ್ಟೇ ಬೇಕಾಗಿರೋದು ನಿಮ್ಗೆ. ನಿಮ್ಗೆ ಇದು ಬೇಕು, ಇದು ಬೇಕು, ಇದು ಬೇಕು. ಈಗ ಇದು ಯಾವುದು ನಿಮ್ಗೆ ಟೇಬಲ್ ಇಲ್ಲ, ನಿಮ್ಗೆ ಸ್ಟೋರ್ ಆಗಿರೋದು ಡೇಟಾಬೇಸ್ ಅಲ್ಲಿ ಇದು, ಇದನ್ನ ಮಾತ್ರ ಎತ್ತಿ ನಿಮ್ಗೆ ಹಿಂಗ್ ಕೊಡುತ್ತೆ. ಅಂದ್ರೆ ಇದು ಸ್ಟೋರ್ ಇಲ್ಲ, ನಿಮ್ಗೆ ಸಿಸ್ಟಮ್ಯಾಟಿಕ್ ಆಗಿ ಟೇಬಲ್ ಅಲ್ಲಿ ಕೊಡುತ್ತೆ. ಇದು ನಿಮ್ಗೆ ವ್ಯೂ ಅಂತ ಕರಿತೀವಿ. SQL ಅಲ್ಲಿ ಇದನ್ನ ವ್ಯೂ ಡೇಟಾಬೇಸ್ ನ SQL ಡೇಟಾಬೇಸ್ ಅಲ್ಲಿ ವ್ಯೂ ಅಂತ ಕರಿತೀವಿ, ಅಥವಾ ವರ್ಚುಯಲ್ ಎಂಟಿಟಿ ಅಂತ ಕರಿತೀವಿ. ಐದರ್ ಇಟ್ ಈಸ್ ಕಾಲ್ಡ್ ಎಸ್ ಎ ವ್ಯೂ ಅಥವಾ ವರ್ಚುಯಲ್ ಎಂಟಿಟಿ ಅಂತ ಕರಿತೀವಿ. ಅಂದ್ರೆ ನಿಮ್ಗೆ ಈ ಒಂದು ಸ್ಟೋರೇಜ್ ನಿಮ್ಗೆ ಹಿಂಗಿರುತ್ತೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಬಟ್ ನಿಮ್ಗೆ ಸರ್ಚ್ ಮಾಡಿದಾಗ ಇಲ್ಲಿಂದ ಯಾವ್ದೋ ಒಂದು ಬೇಕು, ಇಲ್ಲಿಂದ ಹೆಂಗೋ ಬೇಕು, ಈ ತರ ಬೇಕು ನಿಮಗೆ. ಯಾಕಂದ್ರೆ ನಿಮ್ಗೆ ಅದನ್ನ ನಿಮ್ಗೆ ಯಾರಿಗೂ ಕೊಡ್ಬೇಕಾಗಿರುತ್ತೆ ಅಥವಾ ನೀವು ನೋಡ್ಬೇಕಾಗಿರುತ್ತೆ. ಅಷ್ಟು ಮಾತ್ರ ಇಂಪಾರ್ಟೆಂಟ್ ಏನ್ ಬೇಕದು. ಅವಾಗ ನಿಮ್ಗೆ ಅದನ್ನ ಸಪರೇಟ್ ಆಗಿ ಈ ತರ ಟೇಬಲ್ ಮಾಡ್ಕೊಡುತ್ತೆ. ಇದು ಸ್ಟೋರ್ ಇಲ್ಲ, ಜಸ್ಟ್ ಫಾರ್ ವ್ಯೂ ಪರ್ಪಸ್ಗೋಸ್ಕರ. ವರ್ಚುಯಲ್ ಟೇಬಲ್, ಅದೇ ವರ್ಚುಯಲ್ ಅಂದ್ರೇನು, ಆನ್ಲೈನ್ ತೋರಿಸ್ತಾ ಇರ್ತಕ್ಕಂಥದ್ದು ನಿಮ್ಗೆ. ಇಟ್ ಈಸ್ ನಾಟ್ ಸ್ಟೋರ್ಡ್ ಲೈಕ್ ದಿಸ್ ಅಂತ. ಸೊ ಯಾವ್ದಿಲ್ಲ ಆಪ್ಷನ್, ವ್ಯೂ ಇಸ್ ದ ರೈಟ್ ಆನ್ಸರ್. ಆಯ್ತಾ, ಅರ್ಥ ಆಯ್ತಲ್ಲ? ಸೊ ವ್ಯೂ ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನವುಗಳಲ್ಲಿ ಕ್ಯಾಂಡಿಡೇಟ್ ಎಲಿಮಿನೇಷನ್ ಯಾವುದನ್ನು ನೋಡಿ. ಈ ತರದೆಲ್ಲ ಕ್ವಶನ್ಸ್ ಬಂದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಇಲ್ಲಿ ಕ್ಯಾಂಡಿಡೇಟ್ ಎಲಿಮಿನೇಷನ್ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ನೀವು ಮೆಷಿನ್ ಲರ್ನಿಂಗ್ ಅಲ್ಲಿ ಇಲ್ಲಿ ನೀವು ನೋಡ್ತೀರಾ ಹೈಪಾಥಿಸಿಸ್ ಇವೆಲ್ಲ. ಓಕೆ, ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ಜಸ್ಟ್ ಎ ಸೆಟ್ ಆಫ್ ಇನ್ಸ್ಟೆನ್ಸ್ ಅಂತಿದೆ, ಇನ್ನೊಂದು ಡಿಪೆಂಡ್ ಆನ್ ದ ಡೇಟಾ ಸೆಟ್ ಅಂತಿದೆ, ಜಸ್ಟ್ ಎ ಸೆಟ್ ಆಫ್ ಕ್ಯಾಂಡಿಡೇಟ್ ಹೈಪಾಥಿಸಿಸ್ ಇದೆ, ಸೆಟ್ ಇನ್ಸ್ಟೆಂಟ್, ಸೆಟ್ ಆಫ್ ಕ್ಯಾಂಡಿಡೇಟ್ ಹೈಪಾಥಿಸಿಸ್ ಇದೆ. ರೈಟ್ ಆಪ್ಷನ್ 4 ಇಲ್ಲಿ. ತುಂಬಾ ಡೀಟೇಲ್ ಬೇಕಾಗಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಮೆಷಿನ್ ಲರ್ನಿಂಗ್ ಅಲ್ಲಿ ನಾವು ಅಲ್ಗಾರಿಥಮ್ಗಳಲ್ಲಿ ಯೂಸ್ ಮಾಡ್ತೀವಿ. ಅಲ್ಲಿ ನಿಮಗೆ ಹೈಪಾಥಿಸಿಸ್, ಜನರಲ್ ಹೈಪಾಥಿಸಿಸ್ ನೋಡಿ, ಇನ್ಸ್ಟೆನ್ಸಸ್ ಇರುತ್ತೆ ಮತ್ತೆ ಜನರಲ್ ಹೈಪಾಥಿಸಿಸ್ ಮೇಲೆ ಅದರಲ್ಲಿ ಸ್ಪೆಸಿಫಿಕ್ ಅಂಡ್ ಜನರಲಿಟಿ ಅಂತ ಬೇರೆ ಬೇರೆ ಇರುತ್ತೆ. SG, ಓಕೆ, ಇವು ತುಂಬಾ ಬೇಕಾಗಿಲ್ಲ. ಸ್ಪೆಸಿಫಿಕ್ ಅಂದ್ರೆ ಇವೆಲ್ಲ ಬೇಕಾಗಿಲ್ಲ. ಸೊ ಇದು ನಿಮಗೆ ಇನ್ಸ್ಟೆನ್ಸಸ್, ಸೆಟ್ ಆಫ್ ಇನ್ಸ್ಟೆನ್ಸಸ್ ಇದೆ, ಸೆಟ್ ಆಫ್ ಹೈಪೋಥೆಸಿಸ್ ಇದೆ. ಓಕೆ, ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಈ ತರ ಬಂದಾಗ ಗೊತ್ತಿಲ್ಲ ಅಂದ್ರೆ ನೆಗೆಟಿವ್ ಇರುತ್ತಲ್ಲ, ಬಿಟ್ಬಿಡಿ ಸ್ನೇಹಿತರೆ. ಓಕೆ, ನೋಡಿ ಇದೆಲ್ಲ ಬಂದಿರೋ ಕ್ವಶನ್ಸ್ಗಳು ಇದು ಕೂಡ. ನೆಕ್ಸ್ಟ್, ಸೇವ್ ಆಸ್ ಗಾಗಿ MS ವರ್ಡ್ ನಲ್ಲಿ ಬಳಸಲಾಗುವ ಶಾರ್ಟ್ ಕಟ್ ಕೀ ಯಾವುದು? ಅಲ್ಟಿಮೇಟ್ ಕ್ವಶನ್, ಹೇಳ್ತೀರಾ? ಸಿಂಪಲ್ ಕ್ವಶನ್ ಸರ್. ನಿಮ್ಗೆ ಫಂಕ್ಷನಲ್ಸ್ ಕೀ ಬಗ್ಗೆ ಗೊತ್ತಿರಬೇಕು. F1 ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುತ್ತೆ ನೋಡಿ, F1 to F12 ಅಲ್ವಾ, F12 ತನಕ ಇರುತ್ತೆ. ಈಗ ಇಲ್ಲಿ ಕೇಳಿರೋದೇನೋ, MS ವರ್ಡ್ ಅಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಒಂದೊಂದು ಎಲ್ಲ ಕಡೆ ಸೇಮ್ ಇರುತ್ತೆ. MS ವರ್ಡ್ ಅಲ್ಲಿ ಸೇವ್ ಆಸ್ ಸೇವ್ ಮಾಡಕ್ಕೆ F12 ನ ಯೂಸ್ ಮಾಡ್ತೀವಿ. ನಾನು ಲಿಸ್ಟ್ ಕೊಡ್ತೀನಿ ನೋಡ್ಕೊಳ್ಳಿ. F1 ಏನ್ ಮಾಡುತ್ತೆ, ಡಿಸ್ಪ್ಲೇ ದ ವರ್ಡ್ ಹೆಲ್ಪ್ ಟಾಸ್ಕ್ ಪ್ಯಾನಲ್ ಓಪನ್ ಮಾಡುತ್ತೆ. F8 ಎಕ್ಸ್ಟೆಂಡ್ ದ ಸೆಲೆಕ್ಷನ್. F9 ಅಪ್ಡೇಟ್ ದ ಸೆಲೆಕ್ಟೆಡ್ ಫೀಲ್ಡ್. ಯಾವ ಫೀಲ್ಡ್ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಬೇರೆ ಏನಾರು ಅಪ್ಡೇಟ್ ಮಾಡ್ಬೇಕಾ, ಸ್ಪೆಲ್ಲಿಂಗ್ ಅಥವಾ ಬೇರೆ ಏನಾರು ಹಾಕ್ಬೇಕಾ, ಅದಕ್ಕೆ. F12 ಡಿಸ್ಪ್ಲೇ ದ ಸೇವ್ ಆಸ್ ಡೈಲಾಗ್ಸ್ ಬಾಕ್ಸು. ಓಕೆ, F11 ಮೂವ್ ಟು ದ ನೆಕ್ಸ್ಟ್ ಫೀಲ್ಡ್. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಫಂಕ್ಷನಲ್ ಶಾರ್ಟ್ ಕಟ್ ಕೀಸ್. ಓಕೆ, ನಾನು ಪ್ರತಿ ವಿಡಿಯೋಗಳಲ್ಲಿ ಈ ಬೇರೆ ಬೇರೆ ಕ್ವಶನ್ಸ್ ತಗೋಲ್ಲ, ಕಂಟ್ರೋಲ್ ಸಂಬಂಧಪಟ್ಟಂತೆ, ಆಲ್ಟ್ ಸಂಬಂಧಪಟ್ಟಂತೆ ಅಲ್ಲಲ್ಲೇ ಲಿಸ್ಟ್ ಕೊಡ್ತಾ ಇರ್ತೀನಿ ನಿಮಗೆ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಎಲ್ಲದು ರಿಲೇಟೆಡ್. ಸೊ ಹಾಗಾಗಿ ಅದಕ್ಕೆ ನಾನು ಪ್ಲೇ ಲಿಸ್ಟ್ ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ. ನಾವು ಮಾಡಿರ್ತಕ್ಕಂಥ ಪೇಪರ್ 2ಗೆ ಅದು ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು ಎಲ್ಲ. ಓಕೆ, ಕಂಪ್ಯೂಟರ್ ಎಲ್ಲ ನಿಮಗೆ 100+ ವಿಡಿಯೋಸ್ ಸಿಗುತ್ತೆ, ದಯವಿಟ್ಟು ಹೋಗಿ ನೋಡಿ. ಅಥವಾ ಕಂಪ್ಯೂಟರ್ ಅಂತ ಇನ್ನೊಂದು ಪ್ಲೇಸ್ ಇದೆ, ಹಳೆ ವಿಡಿಯೋಸ್ಗಳಲ್ಲಿ ಸಿಗ್ತವೆ, ಅಲ್ಲಿಂದ ಕೂಡ ತಾವು ನೋಡ್ಬೋದು. ಸೊ F12 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ನೋಟ್ ಮಾಡಿ ಇಟ್ಕೊಳ್ಳಿ, ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಇದ್ರ ಬದಲು ನಿಮಗೆ F9 ಬಗ್ಗೆ ಕೇಳಬಹುದು, F10 ಬಗ್ಗೆ ಕೇಳಬಹುದು. ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಬರ್ತೇನೆ. ಸ್ಪ್ರೆಡ್ ಶೀಟ್ ನಲ್ಲಿ ಈ ಕೆಳಗಿನ ಯಾವ ಕಮಾಂಡ್ ಸೆಲ್ ನಲ್ಲಿ ವಿಷಯವನ್ನು ಯಾವ ಬಯಸುವ ರೀತಿಯಲ್ಲಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ? ಅಲ್ಟಿಮೇಟ್ ಕ್ವಶನ್ ಅಂಡ್ ಸಿಂಪಲ್ ಕ್ವಶನ್. ಈಗ ಸ್ಪ್ರೆಡ್ ಶೀಟ್ ಅಂದ್ರೆ ಸರ್ MS Excel ಅಂತ, ಇಟ್ ಇಸ್ ಅ ಟೈಪ್ ಆಫ್ ಅಲ್ವಾ, ಕೈಂಡ್ ಆಫ್ MS Excel ಅಂತ ಕರಿತೀವಿ ಅಲ್ವಾ. ಆ ಸ್ಪ್ರೆಡ್ ಶೀಟ್ ಅಲ್ಲಿ ನಿಮ್ಗೆ ಏನಾದ್ರು ಯಾವ ತರ ಬೇಕು, ಈಗ ಲೆಫ್ಟ್ ಸೈಡ್ ಇಂದ ಬೇಕಾ, ರೈಟ್ ಸೈಡ್ ಇಂದ ನೀವು ಮಾಡಿರೋದು ಬೇಕಾ, ಅಥವಾ ಸೆಂಟ್ರಲ್ ಅಲೈನ್ ಬೇಕಾ, ಅಥವಾ ಬೇರೆ ಯಾವ್ದಾದ್ರು ಫಾರ್ಮೆಟ್ ಬೇಕಾ, ಇವೆಲ್ಲ ಏನ್ ಮಾಡೋದು, ಕಾಪಿಯಿಂದ ಮಾಡಕ್ಕಾಗತ್ತಾ? ಸ್ಪ್ರೆಡ್ ಶೀಟ್ ನಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನ ಡಿಸ್ಪ್ಲೇ ಮಾಡಬೇಕು. ಒಂದು ಟೇಬಲ್ ಮಾಡಿ ಅಂದಾಗ ರಿಮೂವ್ ಇಂದ ಮಾಡಕ್ಕಾಗತ್ತಾ, ಮೂವ್ ಇಂದ ಮಾಡಕ್ಕಾಗತ್ತಾ, ಫಾರ್ಮೆಟ್ ಇಂದ ಮಾಡಬಹುದು ಅಲ್ವಾ. ಫಾರ್ಮೆಟ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಈ ತರ ಟೇಬಲ್ ಬೇಕು, ಇದು ಸೆಂಟ್ರಲ್ ಇದೆ. ಈ ಟೇಬಲ್ ನಮ್ ಲೆಫ್ಟ್ ಸೈಡ್ ಇಂದ ಸ್ಟಾರ್ಟ್ ಆಗ್ಬೇಕು ಅಕ್ಷರ, ಅಂದ್ರಾಗ ಲೆಫ್ಟ್ ಕಾಲಮ್ ವಿಡ್ತ್, ರೈಟ್ ಹೈಟ್ ವಿಡ್ತ್, ಮತ್ತೆ ಫಿಟ್ ವಿತ್ ಕಾಲಮ್, ಏನ್ ಬೇಕಾದ್ರು ನೀವು ಫಾರ್ಮೆಟ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ. ಅಲ್ಲಿ ಹೋಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಗೆ ಅದನ್ನ ಡಿಸ್ಪ್ಲೇ ಮಾಡ್ಕೋಬಹುದು ಸೆಲ್ ಕಂಟೆಂಟ್. ಸೊ ಯಾವ್ದು ಆನ್ಸರ್? ಫಾರ್ಮೆಟ್ ಇಸ್ ರೈಟ್. ನೋಡಿ ಇದು ಅಷ್ಟೇ,
ನೀವು ಏನೇ ಮಾಡಬೇಕು ಅಂದ್ರೆ ಈಗ ಸಿಸ್ಟಮ್ ಫಾರ್ಮ್ಯಾಟ್ ಮಾಡೋದು ಅಂದ್ರೆ ಏನು, ನಮ್ಗೆ ಹೆಂಗ್ ಬೇಕಂಗ್ ಫಾರ್ಮ್ಯಾಟ್ ಮಾಡೋದು, ಬೇಡದ್ರೆ ತೆಗ್ದಾಕೋದು. ನಾವ್ ಹೇಳ್ತೀವಲ್ಲ ಯಾವ್ದು ಬೇಕೋ ಅದನ್ನ ಇನ್ಸ್ಟಾಲ್ ಮಾಡೋದು, ಅಲ್ವಾ ಕಂಪ್ನಿ ಇನ್ಸ್ಟಾಲೇಷನ್ ಫಾರ್ಮ್ಯಾಟ್ ಮಾಡೋದು. ಹಂಗೆ ಇಲ್ಲಿ ಕಾಪಿ ರಿಮೂವ್ ಇವೆಲ್ಲ ಆಗಕ್ಕೆ ಚಾನ್ಸೇ ಇಲ್ಲ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋದು ನಾವು ಆನ್ಸರ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಸಂಬಂಧಪಟ್ಟ ದತ್ತಾಂಶಗಳನ್ನು ಅಡ್ಡ ಸಾಲು ಮತ್ತು ಉದ್ದ ಸಾಲುಗಳಲ್ಲಿ ಸಂಗ್ರಹಿಸೋದಕ್ಕೆ ಏನು ಕರೀತಾರೆ? ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಇನ್ನೊಂದು ತರ ಕೇಳಿದೆ KPS. ಏನ್ ಕೇಳಿದೆ ರೀಸೆಂಟ್ ಅಲ್ಲಿ? ಅಡ್ಡ ಸಾಲು ರೋಗಳನ್ನ ಏನಂತ ಕರಿತೀವಿ, ಉದ್ದ ಸಾಲುಗಳನ್ನ ಏನಂತ ಕರಿತೀವಿ ಅಂತ ಕೇಳಿದ್ದ. ಇಲ್ಲಿ ಉದ್ದ ಸಾಲು ಅಡ್ಡ ಸಾಲು ಎಲ್ಲಾ ಸೇರ್ ಕೇಳಿದ್ದಾನೆ. ಎಂತ ಕರಿತೀವಿ? ಟೇಬಲ್ ಅಂತ ಕರಿತೀವಿ. ಸಿಂಪಲ್ ಕ್ವಶನ್ ಇದು. ಅಡ್ಡ ಸಾಲು ಉದ್ದ ಸಾಲು ಇದನ್ನೇನ್ ಸರ್ ಹಿಂಗಿದ್ರೆ ಏನಂತೀವಿ? ಇದೊಂದು ಟೇಬಲ್ ಅಲ್ವಾ ಸರ್ ಇದು, ಅಲ್ವಾ? ಅಡ್ಡ ಸಾಲು ಏನಂತ ಕರಿತೀವಿ, ರೋ ಏನಂತ ಕರಿತೀವಿ, ಮತ್ತೆ ಕಾಲಮ್ ಏನಂತ ಕರಿತೀವಿ ಕೇಳಿದ್ದ. ಕಾಲಮ್ನ ನಾವು ಈ ಕಾಲಮ್ ಇದೆಯಲ್ಲ, ಈ ಕಾಲಮ್ ಇದೆ ಅಟ್ರಿಬ್ಯೂಟ್ ಅಂತ ಕರಿತೀವಿ, ಕೇಳಿದ ಎಕ್ಸಾಮ್ ಅಲ್ಲಿ. ಈ ರೋ ಇದೆಯಲ್ಲ ಇದನ್ನ ಟಪಲ್ ಅಂತ ಕರಿತೀವಿ. ಇವೆರಡು ಸೇರಿ ನಾವು ಟೇಬಲ್ ಅಂತ ಕರಿತೀವಿ. ಸೊ ಅಥವಾ ರಿಲೇಷನ್, ಟೇಬಲ್ ಅಥವಾ ರಿಲೇಷನ್ ಅಂತ ಕರಿತೀವಿ. ಸೊ ಇದು ನಾವು ಡೇಟಾ ಬೇಸ್ ಅಲ್ಲಿ ನೋಡ್ತೀವಿ. ಡೇಟಾ ಬೇಸ್ ಅಲ್ಲಿ ಇದನ್ನ ಈ ರೀತಿ ಪದಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಕಾಲಮ್ನ ಅಟ್ರಿಬ್ಯೂಟ್ಸ್, ಟಪಲ್, ರೋನ ಟಪಲ್ ಅಂಡ್ ದಿ ಕಂಪ್ಲೀಟ್ ಓವರ್ ಆಲ್ ನ ಟೇಬಲ್, ರಿಲೇಷನ್ ಅಂತ ಕರಿತೀವಿ. ನೋಡಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ನಾನು ಯಾಕೆ ಡೀಟೇಲ್ ಆಗಿ ಹೇಳ್ತೀನಿ ಒಂದು ಕ್ವಶನ್ಸ್ ತಗೊಂಡಾಗ ಅಂದ್ರೆ ಸ್ನೇಹಿತರೆ, ನಿಮಗೆ ವಿತ್ ಪಿಕ್ಚರ್ ಇಲ್ಲಿ ನಾನು ಇಮೇಜ್ ಯಾಕೆ ಹೇಳ್ತೀನಿ ಅಂದ್ರೆ, ಇವೆಲ್ಲ ಬಂದಿವೆ ಎಕ್ಸಾಮ್ ಅಲ್ಲಿ. ಟಪ್ಪಲ್ ಬಗ್ಗೆ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ, KPS ಎಲ್ಲ ಕೇಳಿದ್ದಾನೆ. ಗ್ರೂಪ್ ಸಿ ಪ್ರೀವಿಯಸ್ ಕ್ವಶನ್ಸ್ ತೆಗೆದು ನೋಡಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಕೇಳ್ತಾನೆ ಅಟ್ರಿಬ್ಯೂಟ್ಸ್ ಅನ್ನೋದೇನು ಸರ್? ಇದು ಕಾಲಮ್. ರೋಸ್ ಅಂದ್ರೆ ಏನು ಸರ್? ರೋಸ್ ಅಂದ್ರೆ ಇದು ಟಪ್ಪಲ್, ರೋ ಟಪ್ಪಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಪೈಥಾನ್ ಅಲ್ಲಿ PIP ಅಂದ್ರೆ ನೋಡಿ, ಇದು ಸ್ವಲ್ಪ ಕನ್ಫ್ಯೂಷನ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಆಕ್ಚುಲಿ ಪೈಥಾನ್ ಲ್ಯಾಂಗ್ವೇಜ್ ಅಲ್ಲಿ ನೋಡಿ ಈ ತರ ಬಂದ್ಬಿಡುತ್ತೆ, ಫುಲ್ ಫಾರ್ಮ್ ಗಳು ಕೇಳ್ಬಿಡ್ತಾನೆ ಒಂದೊಂದ್ಸಲ ಈ ತರದ್ದು. ಓಕೆ, ಪೈಥಾನ್ ಅಲ್ಲಿ PIP ಅಂದ್ರೆ ಪಿಪ್ ಇನ್ಸ್ಟಾಲ್ಸ್ ಪ್ಯಾಕೇಜ್ ಅನ್ನೋದು ಕರೆಕ್ಟ್. ಪ್ರಿಫರ್ಡ್ ಇನ್ಸ್ಟಾಲರ್ ಪ್ರೋಗ್ರಾಮ್ ಅನ್ನೋದು ಎರಡರಲ್ಲೂ ಕರಿತೀವಿ. ಒಂದೊಂದ್ಸಲ ಈ ತರ ಕೊಟ್ಟಾಗ ನಿಮ್ಗೆ ಗ್ರೇಸ್ ಕೊಟ್ಬಿಡ್ತಾನೆ. ಓಕೆ, ಪೈಥಾನ್ ಅಲ್ಲಿ ನಾವು ಈ ಒಂದು ಸಾಫ್ಟ್ವೇರ್ ಪ್ಯಾಕೇಜ್ ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಇದನ್ನ ಕರಿತೀವಿ ಪಿಪ್ ಇನ್ಸ್ಟಾಲ್ಸ್ ಪ್ಯಾಕೇಜ್ ಅಥವಾ ಪ್ರೋಗ್ರಾಮ್ ಪ್ರಿಫರ್ಡ್ ಇನ್ಸ್ಟಾಲ್ ಪ್ರೋಗ್ರಾಮ್, ಎರಡೂ ಕರೆಕ್ಟ್ ಇದೆ ಆಕ್ಚುಲಿ. ಓಕೆ, ಈ ತರ ಬಂದಾಗ ನಿಮ್ಗೆ ಆಪ್ಷನ್ಸ್ ನೋಡ್ಕೊಂಡು ಮಾಡಿ. ನಾನು ಎರಡು ಹೇಳಿದ್ದೀನಿ, ಇಲ್ಲಿ ಯಾವ್ದಾದ್ರು ಒಂದಿದ್ದಾಗ ನೀವು ನೋಡ್ಕೊಂಡು ಆನ್ಸರ್ ಮಾಡಿ. ನೆಕ್ಸ್ಟ್ ಬರ್ತೇನೆ. ನೋಡಿ ಈ ತರ ಬಂದಾಗ ಗೊತ್ತಾಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ನಿಮ್ಗೆ. ಎನಿವೇಸ್ ಈಗ ನೋಡಿ ಇದು ಈ ತರದ್ ಕೇಳ್ತಾನೆ, ಇದು ಯಾವನಿಗೆ ಬೇಕಿದು? ಡ್ಯಾಶ್ ಇಸ್ ನಾಟ್ ಎ ಮೆಜರ್ ಆಫ್ ದ ಟೈಮ್ ಕಾಂಪ್ಲೆಕ್ಸಿಟಿ. ಅಗೇನ್ ಇದನ್ನ ಎಲ್ಲಿ ಕೊಡ್ತಾನೆ, ಯಾವ ಕಂಪ್ಯೂಟರ್ ಇರುತ್ತೆ ಈ ತರದ್ದು? ಓಕೆ, ಈ ತರ ಡಿಫಿಕಲ್ಟಿ ಕ್ವಶನ್ಸ್ ಬಂದಿದೆ. ಈ ಕ್ವಶನ್ ಐ ಥಿಂಕ್ ಸೊ KEL ಬಂದಿದೆ, KPS KEL ಬಂದಿದೆ ಅನ್ಕೋತೀನಿ. ಓಕೆ, ಸೊ ಇದು ರೈಟ್ ಆನ್ಸರ್ ಬಂದು ಡೆಲ್ಟಾ. ಓಕೆ, ಏನಪ್ಪ ಬಿಗ್ ಓ ಅಂದ್ರೆ ಒಮೆಗಾ ಬೇಕಾಗಿಲ್ಲ. ಈ ತರದ್ ಎಲ್ಲೋ ಒಂದೊಂದ್ಸಲ ಬಂದ್ಬಿಡುತ್ತೆ. ಓಕೆ, ಸೊ ಈ ಕ್ವಶನ್ ನೋಡಿ, ಡಿಜಿಟಲ್ ಸಿಗ್ನೇಚರ್ ನಿಂದ ಆಗುವ ಪ್ರಯೋಜನವನ್ನು ಆರಿಸಿ. ಸಿಗ್ನೇಚರ್ ಅನ್ನು ಪತ್ತೆ ಹಚ್ಚಬಹುದು, ಸೈನ್ ಮಾಡಿದ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲವೆಂದು ಖಾತರಿಪಡಿಸಿಕೊಳ್ಳಬಹುದು, ನಕಲು ಮತ್ತು ಇಂಪ್ರೆಷನ್ ಅನ್ನು ತಡೆಗಟ್ಟಬಹುದು, ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಬಹುದು. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಗುರುತಿಸಬೇಕು. ಸಿಗ್ನೇಚರ್ ಏನು? ಡಿಜಿಟಲ್ ಸಿಗ್ನೇಚರ್ ಅನ್ನು ನೀವು ನೋಡಿರ್ತೀರಿ. ಈ ತರದ್ದು ಡಿಜಿಟಲ್ ಅಂದ ತಕ್ಷಣ ಸಿಗ್ನೇಚರ್ ಡಿಜಿಟಲಿ ಮಾಡಿರೋದೇ ಇರಬೇಕು ಅಂತೇನಿಲ್ಲ. ಅದು ತಮ್ ಇಂಪ್ರೆಷನ್ ಡಿಜಿಟಲ್ ಆಗಿರ್ಬೋದು ಅಥವಾ ಎನಿಥಿಂಗ್ ಇರ್ಬೋದು, ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಆಪ್ಷನ್ಸ್ ಇದೆ. ಸಿಗ್ನೇಚರ್ ಅನ್ನು ಪತ್ತೆ ಹಚ್ಚಬಹುದು ಡಿಜಿಟಲ್ ಸಿಗ್ನೇಚರ್ ಇದ್ರೆ, ಅಲ್ವಾ ಸರ್? ಸಿಂಪಲ್ ಕ್ವಶನ್ ಅಲ್ವಾ? ಡಿಜಿಟಲ್ ಸಿಗ್ನೇಚರ್ ಇದ್ರೆ ಇದು ಯಾರ್ದು ಏನು ಅಂತ ಕ್ಲೀನ್ ಆಗಿ ಮ್ಯಾಚ್ ಮಾಡಬಹುದು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು. ಸೈನ್ ಮಾಡಿದ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲವೆಂದು ಖಾತರಿಪಡಿಸಬಹುದು, ಅಲ್ವಾ? ಅವ್ರು ಡಿಜಿಟಲ್ ಸಿಗ್ನೇಚರ್ ಹಾಕಿ ಕೊಟ್ಟಿದ್ರೆ PDF ಮಾಡಿ ಇದನ್ನ ಮಾಡ್ಕೊಟ್ಟಿದ್ರೆ ಓಕೆ, ಇದು ಏನೇ ಒಂದು ಸೈನ್ ಮಾಡಿದ ಡೇಟಾದಲ್ಲಿ ಬದಲಾವಣೆ ಮಾಡಿಲ್ಲ ಅಂತ ಅನ್ಕೋಬಹುದು. ಓಕೆ, ಅವ್ರು ಕಳಿಸಿದ ತಕ್ಷಣ ನಮಗೆ ಬಂದಿದೆ ಅಂತ. ನಕಲು, ಫಾರ್ಜರಿ ಇಂಪ್ರೆಷನ್ ತಡೆಗಟ್ಟಬಹುದು, ಹೌದು. ಡೇಟಾವನ್ನು ಎನ್ಕ್ರಿಪ್ಟ್ ಮಾಡಬಹುದು, ಹೌದು. ಇದು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಡಿಸ್ಅಡ್ವಾಂಟೇಜಸ್ ಇದೆ. ಓಕೆ, ಇದರಲ್ಲಿ ಡಿಜಿಟಲ್ ಕ್ರಿಪ್ಟೋಗ್ರಫಿ ಮುಖಾಂತರ ಡಾಕ್ಯುಮೆಂಟ್ ನ ಫೋರ್ಜರಿ ಟ್ಯಾಂಪರಿಂಗ್ ಮಾಡೋದು ತಡೆಯಬಹುದು ಡಿಜಿಟಲ್ ಸಿಗ್ನೇಚರ್ ಮುಖಾಂತರ. ಡೇಟಾ ಇಂಟಿಗ್ರಿಟಿನ ನಾವು ಮೇಂಟೈನ್ ಮಾಡಬಹುದು. ಹಾಗಾಗಿ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟು. ಆದ್ರೆ ಇಲ್ಲಿ ಕೊಟ್ಟಿರೋದೇನು ಸರ್? ABCD ಕೊಟ್ಟಿಲ್ಲ. ಸೊ ಹಾಗಾಗಿ ಏನ್ ಮಾಡಿದ್ವಿ? ABC ಇದೆ, ABC ಟಿಕ್ ಹಾಕಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈ ತರ ಒಳ್ಳೆ ಕ್ವಶನ್ಸ್ ಗಳು ಇವೆಲ್ಲ KEL ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೇಮ್ ಟೈಪ್ ಆಫ್ ಕ್ವಶನ್ಸ್ KPS ಅಲ್ಲೂ ಬರುತ್ತೆ. ಸೊ ಅಂದ್ರೆ ಅವ್ನ್ ಕೇಳೋ ಒಂದು ಕ್ವಶನ್ ರೀತಿ ಬೇರೆ, ಇವನ್ ಕೇಳೋ ರೀತಿ ಬೇರೆ. ಆದ್ರೆ KEL KPSC ಗಿಂತ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಕಂಪ್ಯೂಟರ್ಸ್. ಅಂಡ್ ಒಂದೊಂದ್ಸಲ ಕನ್ನಡ ಕೂಡ ಇತ್ತೀಚೆಗಿನ ಪ್ರಶ್ನೆ ಪತ್ರಗಳನ್ನು ನೋಡಿ. ಹಾಗಾಗಿ ದಿಸ್ ಸೀರೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ ಪೇಪರ್ 2ಗೆ, ದಯವಿಟ್ಟು ನೋಡ್ಕೊಳ್ಳಿ. ಪೇಪರ್ 1 ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಈ ಒಂದು ಹೊಸ ಸೀರೀಸ್ ಅಲ್ಲಿ ಓಲ್ಡ್ ಸೀರೀಸ್ ನಾವು ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.